ಖುಷಿ ಆಗ್ತಿದೆ. ಫೈನಲಿ ಫಸ್ಟ್ ಟೈಮ್ ನಾನು ನನ್ನ ದುಡ್ಡಲ್ಲೇ KSICದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದು. ಎಷ್ಟು ಶಾರ್ಟ್ ಶಾಪಿಂಗ್ ಅಂತ ಅಂದರೆ ಅಲ್ಲಿ ಅವ್ರ ಹತ್ರ ಸ್ಟಾಕ್ಸ್ ಇರಲಿಲ್ಲ. ನಂಗೆ ರೆಡ್ಡನ್ನು ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ, ಅದೇ ಸಿಕ್ತು. ಸಖತ್ ಖುಷಿ ಆಗ್ತಿದೆ ನನಗಂತೂ. ಆ್ಯಕ್ಚುಲಿ ತುಂಬ ಶಾರ್ಟ್ ಡ್ಯೂರೇಷನ್, 2 ನಿಮಿಷ ಇದಿರಲಿ ಪ್ಯಾಕ್ ಮಾಡಿ, ಇಷ್ಟೇ. ಸಕ್ಕತ್ತಾಗಿತ್ತು. ನಾನು ಮನೆಗೆ ಹೋಗ್ಬಿಟ್ಟು ಇನ್ನು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ನಾವಿಬ್ಬರು ಏನೂ ತಿಂದಿರಲಿಲ್ಲ, ಸೊ ಇವಾಗ ತಿನ್ನೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಆ್ಯಕ್ಚುಲಿ ನಾನು ನೈಟ್ ಕ್ಲೀನ್ ಎಲ್ಲ ಮಾಡಿ ಮಲ್ಗೋದು ಲೇಟ್ ಆಯಿತಾ, ಸೊ ಹಾಗಾಗಿ ವ್ಲಾಗ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇವತ್ತು ಸೋಮವಾರ. ನಾನು ಇವತ್ತು ಆ್ಯಕ್ಚುಲಿ ಲೀವ್ ತೊಗೊಂಡಿದ್ದೆ, ಮನೇಲಿರೋಣ ಅಂತ ಲೀವ್ ತೊಗೊಂಡೆ. ಬಟ್ ಸ್ವಲ್ಪ ಮೈಸೂರಿಗೆ ಹೋಗ್ತಾಯಿದ್ದೆ. ಯಾಕೆ ಮೈಸೂರಿಗೆ ಹೋಗ್ತಿದ್ದೀನಿ ಅಂತ ಹಾಗೆ ಮುಂದೆ ಹೇಳ್ತೀನಿ. ಆ್ಯಂಡ್ ಸೋಮವಾರ ಆಗಿರೋದ್ರಿಂದ ಮನೇಲಿ ವಾರ ಮಾಡ್ತಾರೆ. ಸೊ ನಾನು ಅಂದ್ಕೊಂಡೆ ನಾನು ಸ್ವಲ್ಪ ಕಸ ಗುಡಿಸಿ ಮನೆ ಒರೆಸ್ಕೊಟ್ಟು ಹೋದರೆ ನಮ್ಮಮ್ಮ ಪೂಜೆ ಮಾಡ್ಕೋತಾರೆ ಅಂತ. ಆ್ಯಂಡ್ ನಾನು ಖಾಲಿ ಹೊಟ್ಟೆಲಿ ಪಪ್ಪಾಯ ತಿಂತಾಯಿದ್ದೀನಿ, ತುಂಬ ಒಳ್ಳೆಯದು. ಸೊ ಇದನ್ನು ತಿಂದು ಬೇಗ ಏನು ಕಸ ಗುಡಿಸಿ ಮನೆ ಒರೆಸ್ಕೊಟ್ಟು ನಾನು ಸ್ನಾನ ಮಾಡಿ ರೆಡಿಯಾಗಿ ಹೋಗ್ತೀನಿ. ಆ್ಯಂಡ್ ನಾನು ಮತ್ತು ನಿಸರ್ಗ ಇಬ್ಬರು ಹೋಗ್ತಾಯಿದ್ವಿ. ಆ್ಯಕ್ಚುಲಿ ಏನು ಅಂದರೆ ಸೀರೆ ತೊಗೊಳಕ್ಕೆ ಹೋಗ್ತಾ ಇರೋದು. ಯಾರಿಗೆ ಎಂತಕ್ಕೆ ಅಂತೆಲ್ಲ ಹಾಗೆ ಮುಂದೆ ಹೇಳ್ತೀನಿ. ಸೊ ವ್ಲಾಗ್ನ ಎಂಡ್ವರೆಗೂ ನೋಡಿ. ಸೊ ಎಲ್ಲ ಕೆಲಸ ಮುಗಿದು ಎಲ್ಲ ಆಯಿತು. ಆ್ಯಂಡ್ ಇವಾಗ ಹೊರಡ್ತಾ ಇದ್ದೀನಿ. ಸೊ ಫಸ್ಟು ಒಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಅದನ್ನು ಮುಗಿಸಿ ಅಂದರೆ ನಂಗೆ ನಮ್ಮ ಮನೆ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇತ್ತು ಆಯಿತಾ. ನಾನು 10th ಇದ್ದಾಗೇನೋ ಮಾಡಿಸಿದ್ದು, ಅದನ್ನು ಕ್ಲೋಸ್ ಮಾಡಿಸ್ಬೇಕಿತ್ತು. ಅದನ್ನು ಕ್ಲೋಸ್ ಮಾಡಿಸಿ ಆ್ಯಂಡ್ ಎಗೇನ್ ನನ್ನ ತಂಗಿಗೊಂದು ಅವ್ರು ಇವತ್ತು ಪಾಸ್ಬುಕ್ ಮತ್ತು ಡೆಬಿಟ್ ಕಾರ್ಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ಕೊಡಿಸಿ ಆ್ಯಂಡ್ ದೆನ್ ನಾನು ಮತ್ತು ನಿಸರ್ಗ ಮೈಸೂರಿಗೆ ಹೊರಡ್ತಿದ್ದೀವಿ. ಆನ್ ಮಾಡಿದ ತಕ್ಷಣ ಖುಷಿ ಆಗ್ತಿದೆ. ಫೈನಲಿ ಫಸ್ಟ್ ಟೈಮ್ ನಾನು ನನ್ನ ದುಡ್ಡಲ್ಲೇ KSICದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದು. ಎಷ್ಟು ಶಾರ್ಟ್ ಶಾಪಿಂಗ್ ಅಂತ ಅಂದರೆ ಅಲ್ಲಿ ಅವ್ರ ಹತ್ರ ಸ್ಟಾಕ್ಸ್ ಇರಲಿಲ್ಲ. ನಂಗೆ ರೆಡ್ಡನ್ನು ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ, ಅದೇ ಸಿಕ್ತು. ಸಖತ್ ಖುಷಿ ಆಗ್ತಿದೆ ನನಗಂತೂ. ಆ್ಯಕ್ಚುಲಿ ತುಂಬ ಶಾರ್ಟ್ ಡ್ಯೂರೇಷನ್, 2 ನಿಮಿಷ ಇದಿರಲಿ ಪ್ಯಾಕ್ ಮಾಡಿ, ಇಷ್ಟೇ. ಸಕ್ಕತ್ತಾಗಿತ್ತು. ನಾನು ಮನೆಗೆ ಹೋಗ್ಬಿಟ್ಟು ಇನ್ನು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ನಾವಿಬ್ಬರು ಏನೂ ತಿಂದಿರಲಿಲ್ಲ, ಸೊ ಇವಾಗ ತಿನ್ನೋಣ ಅಂತೇಳಿ ಹೋಗ್ತಾ ಇದ್ವಿ. ತಿನ್ನೋದಿಲ್ಲ ಅಂದ್ರೂ ತಿರ್ಗಕ್ಕೆ ಹೆಂಗಿದೆ? ಹಿಂಗೆ ತಿನ್ಬೇಕು ಆ್ಯಕ್ಚುಲಿ, ವಿತೌಟ್ ಸ್ಪೂನ್. ಚೆನ್ನಾಗಿದೆಯಾ? ಅಷ್ಟೇ ಮನೆಗೆ ಬಂದೆ. ಆ್ಯಂಡ್ ನಾನು ಹೇಳಿದ್ದೆ ಅಲ್ವಾ, ನೆಕ್ಸ್ಟ್ ಮಂತ್ ನಮ್ಮ ಅಮ್ಮನ ಬರ್ಡೇ ಇದೆ. ನೀವು ಯಾರಾದರೂ ನನ್ನ ವ್ಲಾಗ್ನ ಫಸ್ಟಿಂದನೂ ನೋಡ್ಕೊಂಡು ಬಂದರೆ ಗೊತ್ತಿರುತ್ತೆ. ಲಾಸ್ಟ್ ಇಯರ್ ನನ್ನ ಅಮ್ಮಂಗೆ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ಬೇಕು ಅಂದ್ಕೊಂಡೆ. ಬಟ್ ನಾನು ಅಂದರೆ ಅದು ಆ್ಯಕ್ಚುಲಿ ಮಂಡೇ ಟು ಸ್ಯಾಟರ್ಡೇ ಇರುತ್ತೆ, ಸಂಡೇ ಹಾಲಿಡೇ ಇರುತ್ತೆ. ಬಟ್ ನಾನು ಸಂಡೇ ಹೋಗ್ಬಿಟ್ಟಿದ್ದೆ ಲಾಸ್ಟ್ ಟೈಮು, ಅದು ಹಾಲಿಡೇ ಇತ್ತು. ಸೊ ನಂಗೆ ತೊಗೊಳ್ಳಿಕ್ಕಾಗಲಿಲ್ಲ. ನಾನು ಕರ್ನಾಟಕ ಸಿಲ್ಕ್ಸಲ್ಲಿ ಮೈಸೂರು ಕ್ರೇಪ್ ಸಿಲ್ಕ್ ತೊಗೊಂಡೆ. ಬಟ್ ಇವತ್ತು ನಾನು ಲೀವ್ ತೊಗೊಂಡಿದ್ದು ಒಂದು ಕಾರಣ ಅದು ಅಂತಲೂ ಹೇಳ್ಬೋದು. ನಮ್ಮಮ್ಮನ ಬರ್ಡೇಗೆ ನಾನು ಮೈಸೂರು ಸಿಲ್ಕ್ ಸ್ಯಾರಿನ ಗಿಫ್ಟ್ ಮಾಡಲೇಬೇಕು ಇಯರ್ ಅಟ್ ಎನಿ ಕಾಸ್ಟ್ ಅಂತ ಮುಂಚೆನೂ ಫಿಕ್ಸ್ ಆಗಿದೆ. ಆ್ಯಂಡ್ ಏನಂದರೆ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ, ನಾನು ಇಲ್ಲಿ ಪಿಕ್ಚರ್ ಹಾಕ್ತೀನಿ, ನಾನು ರೆಡ್ ಕಲರ್ ಸ್ಯಾರಿನೇ ನಾನು ಕೊಡಿಸ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ದೆ. ಆ್ಯಂಡ್ ಫೈನಲಿ ನನಗೆ ರೆಡ್ ಕಲರ್ ಸ್ಯಾರಿನೇ ಸಿಕ್ತು ಅಲ್ಲಿ. ಲೆಟ್ ಮೀ ಶೋ ದಿಸ್. ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ನಿಸರ್ಗ ಹೋಗಿದ್ದಾಯ್ತಾ. ನಮ್ಮದು ಇದು ಮೊದಲನೇ KSIC ಮೈಸೂರು ಸಿಲ್ಕ್ ಸ್ಯಾರಿ. ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆ ಇದು ಒಂಥರ ಪ್ರೈಸ್ಲೆಸ್ ಥರ ಅಂತಲೇ ಹೇಳ್ಬೋದು. ಇಷ್ಟೊಂದು ಅಂದರೆ ನಿಮ್ಗೆ ಅನಿಸ್ಬೋದು ಏನು ಇದು ಎಲ್ಲರೂ ಅಫೋರ್ಡ್ ಮಾಡ್ತಾರೆ ಅಂತ. ಬಟ್ ನಾವಿರೋ ಸಿಚುವೇಶನ್ಗೆಲ್ಲ ಇದು ನಮಗೆ ತುಂಬ
ಕಾಸ್ಟ್ಲಿ ಸೀರೆನೇ ಅಂತ ಅನಿಸುತ್ತೆ. ನಾನು ಇದಕ್ಕೆ 21,000 ಏನೋ ಪೇ ಮಾಡಿದ್ದು. ಆ್ಯಂಡ್ ನಂಗೆ ಇನ್ನೊಂದು ಖುಷಿಯಾಗಿರೋ ವಿಷಯ ಏನಂತಂದರೆ ಆ ರೆಡ್ ಕಲರೇ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು, ನಂಗೆ ಅದೇ ಸಿಕ್ತು. ಹೋದ್ವಿ ಫ್ಯಾಕ್ಟ್ರಿ ಔಟ್ಲೆಟ್ಗೆ ನಾವು ಹೋಗಿದ್ದಿದ್ದು. ನಾನು ಅಡ್ರೆಸ್ ಬೇಕಿದ್ರೆ ಅಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿ ನನಗೆ ಅಷ್ಟು ಒಂದು 10 ಸೀರೆ ಇತ್ತು ಅಷ್ಟೇ, ಸ್ಟಾಕ್ ಇಲ್ಲ. 10 ಸ್ಯಾರೀಸ್ ಇದೆ ಅಂತ ತೋರಿಸ್ತಿದ್ರು. ನನಗೆ ಯಾವ ಕಲರು ಇಷ್ಟ ಆಗ್ತಿರ್ಲಿಲ್ಲ, ಈ ರೆಡ್ ಇಷ್ಟ ಆಯಿತು. ಬಟ್ ನಾನು ಅಂದ್ಕೊಂಡಿದ್ದೀನಿ ಯಾರೋ ಬೇರೆಯವ್ರು ಆಲ್ರೆಡಿ ಬಿಲ್ ಮಾಡಿಸ್ತಿದ್ರು, ಮೇ ಬಿ ಅವರು ತೊಗೊಂಡಿದ್ದಾರೆ ಅಂತ. ಸೊ ಬಂದ್ವಿ, ಬೇರೆ ಔಟ್ಲೆಟ್ಟಿಗೆ ಕಾಲ್ ಮಾಡಿ ಕೇಳಿ ಸ್ಟಾಕ್ ಇದ್ದರೆ ನೀವು ಅಲ್ಲಿಗೆ ಹೋಗ್ಬೋದು ಅಂತ ಕಾಲ್ ಮಾಡ್ತಿದ್ದೆ. ಬೇರೆ ಝೂ ಹತ್ರ ಎಲ್ಲ ಇದೆ ಮತ್ತು ಇಂದಿರಾನಗರಲ್ಲಿದೆ ಅಂದರು. ಅದೆಲ್ಲ ಕಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ. ನೋಡಿದ್ರೆ ಅವರು ಬೇರೆ ಸ್ಯಾರಿ ಪರ್ಚೇಸ್ ಮಾಡ್ಕೊಂಡೋದ್ರು, ಇದನ್ನು ಮಾಡಿರಲಿಲ್ಲ. ಹೋಗ್ಬಿಟ್ಟು ಓಪನ್ ಮಾಡಿ ಪ್ಯಾಕ್ ಮಾಡಿ. ಎಷ್ಟು ಕಮ್ಮಿ ಟೈಮಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಅಂದರೆ. ಆ್ಯಂಡ್ ನನಗೆ ನಮ್ಮ ಅಮ್ಮಂಗೆ ಏನೇ ಕೊಡಿಸ್ಬೇಕು ಅನ್ನೋ ನನಗೆ ತುಂಬ ಖುಷಿ ಆಗುತ್ತೆ. ಫಸ್ಟು ಅಮ್ಮ ಆಮೇಲೆ ಎಲ್ಲ ಅನ್ನೋ ಥರ ಮೆಂಟಾಲಿಟಿ ಇರೋದು ನನಗೆ. ಸೊ ಅವ್ರಿಗೆ ಗೊತ್ತಿಲ್ಲ, ಅವರು ಅಂದರೆ ನಮ್ಮಮ್ಮ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಏನಾದ್ರು ಸೀರೆ ಕೊಡಿಸ್ತೀನಿ ಅಂತ. ಬಟ್ ಅವರು ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಎಕ್ಸ್ಪೆಕ್ಟ್ ಮಾಡಿದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಇವತ್ತೇ ನಾನು ಇದನ್ನು ಅಮ್ಮಂಗೆ ಕೊಡ್ತಾಯಿದ್ದೀನಿ. ನನಗೆ ಅಲ್ಲಿವರೆಗೂ ಅದನ್ನು ನಾವು ಇಟ್ಕೊಂಡು ಅದೆಲ್ಲ ಆಗೋಲ್ಲ, ಸಿನ್ಸ್ ಅವರು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೋಬೇಕಲ್ವ, ಹಾಗಾಗಿ. ಸೊ ಇವಾಗ ನಾವು ಅಮ್ಮನ ಕರೆದು ಕೊಡಬೇಕು. ಸೊ ನೋಡೋಣ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಕುತ್ಕೋ, ಇಲ್ಲಿ ಬಮ್ಮ. ಈಗ ನನಗೆ ಏನೋ ಕೊಡ್ತೀನಿ, ನೀನು ಅದನ್ನ ಕರೆಕ್ಟಾಗಿ ಗೆಸ್ ಮಾಡಬೇಕು, ಆಯ್ತಾ? ಗೆಸ್ ಮಾಡ್ತೀಯಾ? ಹಾಂ, ಟ್ರೈ ಮಾಡ್ತೀನಿ. ಟ್ರೈ ಮಾಡಿ ಗೆಸ್, ಕರೆಕ್ಟಾಗಿ ಗೆಸ್ ಮಾಡಿದ್ರೆ ನೀವು ತೆಗಿಬಾರ್ದಾ? ಹಾಂ, ಹಂಗೆ ಗೆಸ್ ಮಾಡು. ಇದು ಏನೋ ಅದು ನನಗೆ ಅನ್ನಿಸ್ತದೆ ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಅನ್ನಿಸ್ತದೆ. ಮಕ್ಕ ಹಣೆಗನ್ಸ್ಕೊಳಕ್ಕೆ ₹1 ಇಲ್ಲ, ನಿಂಗೆ ಮೈಸೂರು ಸಿಲ್ಕ್ಸ್ ಬೇರೆ. ತೆಗಿಲ ಈಗ? ತೆಗಿ. ನನಗೆ ಹಂಗೆ ಅನ್ನಿಸ್ತದೆ. ಹೆಂಗೆ ಕಂಡಿಡ್ದೆ? ಓಪನ್ ಮಾಡು ಅಮ್ಮ. ನಿನ್ ಬ್ಲೈಂಡ್ ಫೋಲ್ಡ್ ತೆಗಿಯಮ್ಮ. ನಾನು ಹೆಂಗೆ ಗೆಸ್ ಮಾಡಿದೆ? ಇಷ್ಟ ಆಯ್ತಾ? ನನಗೆ ಗೊತ್ತಿತ್ತು ನೀವು. ಹೆಂಗ್ ಗೊತ್ತಿತ್ತು? ಹಾಂ, ಹೆಂಗ್ ಗೊತ್ತಿತ್ತು? ಅಲ್ಲ, ಅದಕ್ಕೆ ನೀನು ಬರ್ತಡೆಗೆ ಈ ಬರ್ತಡೆಗಾರ ಪ್ಯೂರ್ ಕೊಡಿಸ್ಬೇಕು ಅಂತ ಅನ್ಕೊತಿದ್ಯಾ ಅಂತ. ಇನ್ನು ಎಲ್ಲೋದಲ್ಲ, ಯಾಕೆ ಈಗಲೇ ಕೊಟ್ಬಿಟ್ಟೆ? ನೀನು ಬ್ಲೌಸ್ ಹೊಲ್ಸ್ಕೋಬೇಕಲ್ಲ, ಅದಕ್ಕೆ. ಎಸ್. ಇಷ್ಟ ಆಯ್ತೇನಮ್ಮ? ಚೆನ್ನಾಗೈತೆ, ಇಷ್ಟ ಆಯ್ತು. ಆ ಬಸ್ಸಲ್ಲಿ ಬರ್ಬೇಕಾದ್ರೆ ವಾಂಟಿರಲ್ಲ, ಅದು ಕವರ್ ನೋಡಿದ ತಕ್ಷಣ KSIC ಅವ್ರು ಬ್ಯಾಗ್ ಕೊಡ್ತಾರಲ್ಲ, ಓಪನ್ ಮಾಡಿ ನೋಡ್ಬೋದಾ ಅಂತ ಎಲ್ಲ ಕಲರ. ಆ ನಿಸರ್ಗಂಗೂ ಸಖತ್ ಇಷ್ಟ ಆಯ್ತು. ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ರೆಡ್ ಕಲರು, ರೆಡ್ ಕಲರ್ ಕೊಡಿಸ್ಬೇಕು ಅಂತ. ನಂತ ಹಾಕೋ, ಹಂಗೆ ನೋಡೋಣ. ಚೆನ್ನಾಗಿ ಕಾಣ್ತಾಯ್ತಾ? ಇಷ್ಟ ಆಯ್ತಾ? ಅದಕ್ಕೆ ಪ್ಯೂರ್ ಮೈಸೂರು ಸಿಲ್ಕ್ ತಗೋಬೇಕು ಅಂತಿದ್ದ, ಈಗ ನೆರವೇರಿಸಿ ಅಂತ ಆಯಿತು. ಎಷ್ಟು ದಿವಸದಿಂದ ತಗೋಬೇಕು ಅಂತ ತೆಗಿ ತೋರಿಸ್ತಾ. ಇಂಡಿಯಾ ಈಗಷ್ಟೇ ನಾನು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ದೆ, ಇವಾಗ ಬಂದೆ. ಸೊ ಸಖತ್ ಖುಷಿ ಆಯಿತು ನನಗಂತೂ. ಆ್ಯಂಡ್ ನಮ್ಮ ಅಮ್ಮಂಗೆ ನಾನು ಯಾವಾಗಲೂ ಅವಾಗಿಂದನೂ ಹೇಳ್ತಿದ್ದೆ, ನಾನು ಫಸ್ಟು ಸಂಬಳಲ್ಲಿ ನಿಂಗೆ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ತೀನಿ ಅಂತ. ಫೈನಲಿ ಕೆಲ್ಸಕ್ಕೆ ಹೋಗಿದ್ದು ಸ್ಟಾರ್ಟ್ ಮಾಡಿ 1.5 ವರ್ಷ ಆದಮೇಲೆ ಆಯಿತು. ಏನು ಗೊತ್ತಾ, ಅದೆಲ್ಲ ಹೇಳ್ತಾರಲ್ಲ ಟೈಮ್ ಬರಬೇಕು ಅಂತ, ಅದೆಲ್ಲ ನಿಜ. ನಾನು ಎಷ್ಟೊಂದು ಸಲ ದುಡ್ಡನ್ನ ಜೋಡಿಸ್ಕೋತಿದ್ದೆ ತೊಗೋಬೇಕು ಅಂತ. ಒಂದು ಸಲ ಹೋಗೂ ಇದ್ದೀನಿ, ಅವಾಗ ಕ್ಲೋಸ್ ಆಗ್ತಿತ್ತು. ಆ್ಯಂಡ್ ಆ ದುಡ್ಡು ಇಟ್ಕೊಂಡಿದ್ರೆ ಅದನ್ನು ಮತ್ತೆ ಎಂತಕ್ಕೋ ಖರ್ಚು ಮಾಡ್ಕೊಬಿಡ್ತಿದ್ದೆ, ಆಗ್ತಾನೇ ಇರಲಿಲ್ಲ. ಫೈನಲಿ ಇವಾಗ ಆಯಿತು. ಸೊ ಅದಕ್ಕೆ ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡಿ ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ. ನಿಮ್ಗೆ ಆ ಕೇಪಬಿಲಿಟಿ ಇದ್ದಾಗಲೇ ನಿಮ್ಗೆ ಅದನ್ನು ತೊಗೋಬೇಕು ಅಂತ ಅನ್ಸೋದು, ಸುಮ್ಮನೆ ಅನಿಸಲ್ಲ. ಸೊ ನಾನಂತೂ ಆ ಮ್ಯಾನಿಫೆಸ್ಟೇಷನ್ ಎಲ್ಲ ನಂಬ್ತೀನಿ. ಆ್ಯಂಡ್ ಫೈನಲಿ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ಕೂಡ ಆಯಿತು.
ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಓಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ನೀವು ಯಾರಾದರೂ ಮೊದಲನೇ ಸಲ ನನ್ನ ಈ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.